ಹಾಯ್, ಇವತ್ತು ಎರಡನೇ ದಿನದ ಮಾರ್ನಿಂಗ್ ಕಾಲ್ ಅದ್ಭುತವಾಗಿ ನಡೀತು. ಸೊ ಆ ಗ್ರೂಪಲ್ಲಿ ನಡೆಯುವಂಥ ಇಂಟ್ರ್ಯಾಕ್ಷನ್ಸು, ಆ ರಿಯಾಕ್ಷನ್ಸನ್ನು ನೋಡ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ. ಎಷ್ಟು ಪಾಸಿಟಿವ್ ವೈಬಲ್ಲಿ ಜನ ಎದ್ದು ಆ ಒಂದು ಕಾನ್ಸೆಪ್ಟನ್ನ ತೊಗೊಳ್ತಿದ್ದಾರೆ ಅನ್ನೋದು ಈಸಿಯಾಗಿ ಸೆನ್ಸ್ ಮಾಡ್ಬೋದು. ಸೊ ಮೂರ್ತಿ ಸರ್ರು ಇವತ್ತು ಕಾಲ್ ಸ್ಟಾರ್ಟ್ ಮಾಡಿದ್ದು ರೀಕಾಲ್ ಮಾಡಿದ್ರು. ಓಕೆನಾ, ಏನು ಮಾಡಬೇಕು ಈ ಕಾಲನ್ನು ಅಟೆಂಡ್ ಮಾಡೋದಕ್ಕೆ ಮುಂಚೆ, ಆ ರಿಚುವಲ್ಸ್ ಅಂತ ಏನು ಕರಿತೀವಿ ಅದನ್ನ ಯಾವತ್ತೂ ಮಿಸ್ ಮಾಡೋ ಹಾಗೆ ಇಲ್ಲ. ಓಕೆನಾ, ಸೊ ಆಟೋಮೆಟಿಕಲಿ ಈ ಒಂದು ಕೆಲವು ಪ್ರೋಟೋಕಾಲ್ನ ಫಾಲೋ ಮಾಡೋದ್ರಿಂದ ಈ ಸರ್ಕ್ಯಾಡಿಯನ್ ರಿದಮ್ ಅನ್ನೋದನ್ನ ಫಾಲೋ ಮಾಡ್ತಾ ಇದ್ವಿ. ಯಾವ ಟೈಮಿಗೆ ಮಲಗ್ತಿದ್ವೋ ಮುಂಚೆ, ಅಥವಾ ಎಷ್ಟು ಲೇಟಾಗಿ ಹೇಳ್ತಿದ್ವೋ ಗೊತ್ತಿಲ್ಲ, ಬಟ್ ಈಗ ಮುಂಚೆ ಊಟವನ್ನು ಮುಗಿಸಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಸ್ವಲ್ಪ ಬ್ರೇಕ್ ಸಿಗುತ್ತೆ ಅದರಿಂದ. ಆಮೇಲೆ ಒಳ್ಳೆ ನಿದ್ದೆಯನ್ನು ಮಾಡ್ತಿದ್ವಿ, ಬೇಗ ನಿದ್ದೆಗೆ ಹೋಗ್ತಾ ಇದ್ದೀವಿ. ನಿದ್ದೆಗೆ ಮುಂಚೆ ಸ್ಕ್ರೀನನ್ನು ಸೈಡ್ಗಿಟ್ಟು ಪುಸ್ತಕಗಳನ್ನ ನೋಡೋದು, ಓದೋದು, ಬರೆಯೋದು, ಏನೋ ಒಂದು ಪಾಸಿಟಿವ್ ಥಿಂಕ್ ಫಾರ್ ಅವರ್ ಮೆಂಟಲ್ ಹೆಲ್ತ್ಗೆ, ಒಳ್ಳೆ ನಿದ್ದೆ ಬರೋದಕ್ಕೆ ಕೆಲವೊಂದು ಹ್ಯಾಬಿಟ್ಸ್ನ ಸಣ್ಣ ಸಣ್ಣದಾಗಿ ಫಾಲೋ ಮಾಡ್ತಾ ಇದ್ವಿ. ಸೊ ಬೆಳಿಗ್ಗೆ ಬೇಗ ಎದ್ದು ಅಟೆಂಡ್ ಮಾಡ್ತಾ ಇದ್ದೀವಿ. ಓಕೆನಾ, ಸೊ ಎರಡನೇದಾಗಿ ಇವತ್ತಿನ ಹೈಲೈಟ್ಸ್ ನನಗೆ ತುಂಬ ಇಷ್ಟ ಆಗಿದ್ದು ಕೆಲವು ಹೈಲೈಟ್ಸ್ ಏನಪ್ಪ ಅಂದರೆ, ಸೊ ಈ ಮೊದಲನೇದಾಗಿ ನಮ್ಮ ಆ್ಯಟಿಟ್ಯೂಡ್ ಅನ್ನೋದು ಹೇಗಿರಬೇಕು. ಏನೋ ಒಂದು ವಿಷಯವನ್ನು ಕಲಿತಾ ಇದ್ದೀವಿ ಅಲ್ವಾ, ಎಲ್ಲರೂ ಎಲ್ಲ ವಿಷಯದಲ್ಲೂ ಎಕ್ಸ್ಪರ್ಟ್ ಆಗಿರಲ್ಲ ಅನ್ನೋದ್ರಿಂದ ಶುರು ಮಾಡಿದ್ರು. ಓಕೆನಾ, ಸೊ ಈಗ ಒಂದು ಕ್ರಿಕೆಟ್ ಆಡೋನು ಯಾವ ಲೆವೆಲಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಅವ್ನು ಎಕ್ಸ್ಪರ್ಟ್ ಆಗ್ತಾನೆ, ಎಲ್ಲವನ್ನೂ ಸ್ವಲ್ಪ ಆಡ್ದೋನು ಯಾವತ್ತೂ ಎಕ್ಸ್ಪರ್ಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ಅದೇ ರೀತಿ ಸೊ ನಾವು ಯಾವುದೋ ಒಂದು ವಿಷಯವನ್ನು ಕಲಿತಾ ಇದ್ದೀವಿ ಅಂದರೆ, ಈಗ ನಾವು ಎಫೆಕ್ಟಿವ್ ಆಗೋದು ಹೇಗೆ, ಮಾರ್ನಿಂಗ್ ಟೈಮಲ್ಲಿ ಕೆಲವೊಂದು ಪ್ರಾಕ್ಟೀಸ್ ಮಾಡೋದು. ಓಕೆನಾ, ಈಗ ಅಲ್ಟಿಮೇಟ್ಲಿ ನಾವು ಇಲ್ಲೆಲ್ಲ ಕೂತಿರೋದು ಯಾವುದೋ ಒಂದು ವಿಷಯದಲ್ಲಿ ನಾವು ಇಂಪ್ರೂವ್ ಆಗಬೇಕು, ಬೆಟರ್ ಆಗಬೇಕು ಅನ್ನೋ ಕಾರಣದಿಂದ. ಅದು ನಮ್ಗೆ ಹೊಸದಾಗಿರೋದ್ರಿಂದ ನಮ್ಮ ಆ್ಯಟಿಟ್ಯೂಡ್ ಯಾವಾಗಲೂ ಕೂಡ ಒಬ್ಬ ಸ್ಟೂಡೆಂಟ್ ಥರ, ಅಥವಾ ಒಬ್ಬ ಚಿಕ್ಕ ಮಕ್ಕಳು ಹೇಗೆ ಇನ್ನೋಸೆಂಟ್ ಆಗಿ, ಓಕೆನಾ, ಈಗೋ ಇಲ್ಲದೆ ಯಾವ ರೀತಿಯಾಗಿ ಇರ್ತಾರೆ ಕಲಿಯುವಂಥ ಮೋಡಲ್ಲಿ, ಆ ಮೋಡಲ್ಲಿ ನಾವು ಇರಬೇಕು ಅನ್ನೋದು ನನಗಿವತ್ತು ಅರಿವಾಗಿದ್ದು. ನಾವು ಯಾವಾಗಲೂ ಏನು ಮಾಡ್ತೀವಿ, ಏಜ್ ಆಗ್ತಿದ್ದಾಗೆ ಒಂದು ಈಗೋವನ್ನು ನಮ್ಮ ಬೆನ್ನ ಮೇಲೆ, ನಮ್ಮ ಅಂದರೆ ಕ್ಯಾರೇಜ್ ಥರ ಹೊತ್ಕೊಂಡು ತಿರುಗಾಡ್ತಿರ್ತೀವಿ. ಓಕೆ, ನಾನು ಇದರಲ್ಲಿ ಈಗ ನಾನೇ ಒಬ್ಬ ಕಾರ್ಪೊರೇಟ್ ಎಂಪ್ಲಾಯಿ, ನಾನು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಇಷ್ಟು ಸ್ಯಾಲ್ರಿ, ನನ್ನನ್ನು ಯಾರು ಹೇಳೋರಿಲ್ಲ, ಹೇಳಬಾರ್ದು, ಕೇಳಬಾರ್ದು, ಆ ಒಂದು ಆ್ಯಟಿಟ್ಯೂಡು ನಮ್ಗೆ ಗೊತ್ತಿಲ್ದಂಗೆ ನಮಗೆ ಬೆಳೆದು ಬಿಡುತ್ತೆ. ಆಟೋಮೆಟಿಕಲಿ ನನಗೆ ಗೊತ್ತಿರೋ ಅನ್ನೋ ಒಂದು ಡೊಮೈನ್ ಏನಿದೆ ಅದು ಒಂದರಲ್ಲಿ ನಾನು ಸ್ಟ್ರಾಂಗ್ ಇರ್ಬೋದು, ಬಟ್ ಗೊತ್ತಿಲ್ಲದೆ ಇರೋ ವಿಷಯಗಳು ಸಾವಿರಾರು ಇದೆ. ಸೊ ಅದನ್ನು ನಾನು ಕಲಿಯೋಕೆ ಹೋದಾಗ ಈ ಬ್ಯಾಗೇಜನ್ನು ಇಟ್ಕೊಂಡು ಹೋದರೆ ಆಟೋಮೆಟಿಕಲಿ ನನಗೆ ಏನೂ ಕಲಿಯೋದಕ್ಕಾಗಲ್ಲ ಅನ್ನೋದು ನನಗೆ ಅರ್ಥ ಆಗಿದ್ದು. ಸೊ ಆಟೋಮೆಟಿಕಲಿ ಆ ಒಂದು ವಿಷಯವನ್ನು ಕಲಿಯುವಾಗ ಆ ಒಂದು ಈಗವನ್ನು ಸೈಡಿಗಿಟ್ಟು ಒಬ್ಬ ಸ್ಟೂಡೆಂಟ್ ಥರ ಅಲ್ಲಿ ಕೂತ್ಕೋಬೇಕು. ಅದು ನಾನಿವತ್ತು ಕಲಿತಂಥ ವಿಷಯ, ಅಂದರೆ ರೀಕಾಲ್ ಮಾಡ್ಕೊಂಡಿದ್ದು. ಎರಡನೇದಾಗಿ ಒಂದು ಸಕ್ಸಸ್ ಅನ್ನೋದು, ಓಕೆನಾ, ಆಗಬೇಕು ಅಂದರೆ ಯಾವ ರೀತಿ ವಾತಾವರಣ ಆ ಮನುಷ್ಯನ ಸುತ್ತ ಇರಬೇಕು ಅನ್ನೋದನ್ನ ತಿಳ್ಕೊಂಡೆ. ಅದಕ್ಕೊಂದು ಅದ್ಭುತವಾದ ಎಕ್ಸಾಂಪಲ್ ಮೂರ್ತಿ ಸರ್ ಕೊಟ್ಟಿದ್ದು ಒಂದು ಅಗ್ರಿಕಲ್ಚರ್ದು. ಓಕೆನಾ, ಒಬ್ಬ ರೈತ ಒಂದು ಬೆಳೆಯನ್ನು ಬೆಳಿಬೇಕು ಅಂದರೆ ಅದು ಏನು ಬೆಳೆನೇ ಆಗಿರಲಿ, ಭತ್ತನೋ ರಾಗಿನೋ ವಾಟ್ ಎವರ್ ಇಟ್ ಈಸ್, ಸೊ ಏನೆಲ್ಲ ಒಂದು ಸ್ಟೇಜಸ್ ಇನ್ವಾಲ್ವ್ ಆಗುತ್ತೆ. ಫಸ್ಟು ಮಣ್ಣನ್ನು ಹದ ಮಾಡೋದ್ರಿಂದ ಹಿಡಿದು, ಬೀಜವನ್ನು ನೆಡೋದ್ರಿಂದ ಹಿಡಿದು, ಅದಕ್ಕೆ ನೀರು ಹಾಕಿ, ಆಮೇಲೆ ಅದನ್ನು ಟೇಕ್ ಕೇರ್ ಮಾಡಿ, ದನಗಳಾಗಲಿ ಬೇರೆ ಯಾವುದೇ ಅನಿಮಲ್ಸ್ ಅದನ್ನ ಹಾಳು ಮಾಡದೇ ಇರೋ ರೀತಿ ನೋಡಿಕೊಂಡು ಇಂತಿಷ್ಟು ದಿನ ಆದಮೇಲೆ ಆ ಒಂದು ಬೆಳೆ ಅನ್ನೋದು ಅವನ ಕೈಗೆ ಸೇರುತ್ತೆ. ಓಕೆನಾ, ಅಷ್ಟು ದಿನಗಳ ಕಾಲ ಏನು ಮಾಡ್ತಿರ್ತಾನೆ, ಅವನು ನಂಬಿಕೆಯಲ್ಲಿ ಇರ್ತಾನೆ, ಈ ಬೆಳೆ ನನಗೆ ಬರುತ್ತೆ, ಇದರಿಂದ ನನಗೆ ಈ ಥರ ಬೆನಿಫಿಟ್ ಆಗುತ್ತೋ ಅಥವಾ ಇತ್ಯಾದಿ. ಸೊ ಆ ನಂಬಿಕೆಯಲ್ಲಿ ಅವನ ಕೆಲಸವನ್ನು ಮಾಡ್ತಾ, ಓಕೆನಾ, ಸೊ ಕಾಯೋದು. ಓಕೆನಾ, ಇವತ್ತು ಏನೋ ಚೇಂಜ್ ಮಾಡ್ತಾ ಇದ್ದೀನಿ, ಇವತ್ತು ಸಂಜೆಗೆ ಬರಬೇಕು, ಇವತ್ತಿನ ಕಾಲದಲ್ಲಿ ಅದೇ ರೀತಿ ಆಗಿರೋದು. ಮನುಷ್ಯರ ಪೇಷನ್ಸ್ ಲೆವೆಲ್ ತುಂಬ 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 ಕಡಿಮೆ ಆಗಿದೆ. ಓಕೆನಾ, ಈ ಟೆಕ್ನಾಲಜಿ ಯುಗನೇ ಆಗಿರೋದು. ಎಲ್ಲದೂ ಕೂಡ ಫಿಂಗರ್ ಟಿಪ್ಸಲ್ಲಿ ನಮಗೆ ಆ ಡೋಪಮಿನನ್ನು ಕೊಡ್ತಾ ಇರೋದ್ರಿಂದ ಆ ಲಾಂಗ್ ಟರ್ಮ್ ಈ ಸಕ್ಸಸ್ ಅನ್ನೋದು ನಿಜವಾಗ್ಲೂ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಟೈಮ್ ಅನ್ನೋದು ಇವತ್ತು ತಿಳಿದಂಥ ವಿಚಾರ. ಸೊ ಈಗ ಒಂದು ಅಗ್ರಿಕಲ್ಚರ್ ಅಥವಾ ಒಂದು ಭತ್ತದ ಬೆಳೆಯಲ್ಲಿ ಹೇಗೆ ಪ್ರೊಸೀಜರ್ ಇನ್ವಾಲ್ವ್ ಆಯಿತು, ಅದು ಯಾವ ರೀತಿ ನಾವು ಕಾಯಬೇಕು ಅನ್ನೋದು ಗೊತ್ತಾದರೆ, ಈಗ ನಾವು ಕೂಡ ಒಂದು ಬೆಳೆ ಅಂತ ತಿಳ್ಕೊಳ್ಳೋಣ. ಒಬ್ಬ ಮನುಷ್ಯ ತುಂಬ ಚೆನ್ನಾಗಿ ಸಕ್ಸಸ್ ಆಗಿರೋನು ಎಲ್ಲ ವಿಷಯದಲ್ಲೂ, ಅವನನ್ನು ಒಳ್ಳೆ ಬೆಳೆ ಅಂತ ತಿಳ್ಕೊಂಡ್ರೆ, ಆವ್ರೇಜ್ ಆಗಿರೋನು, ಕೆಲವು ಒಳ್ಳೇದಿದೆ, ಕೆಲವು ತುಂಬ ಲೈಫಲ್ಲಿ ಬ್ಯಾಡಾಗಿ ನಡೀತಾ ಇದೆ ಅನ್ನೋದು ಆವ್ರೇಜ್ ಬೆಳೆ ಅಂದ್ಕೊಂಡ್ರೆ, ಎಲ್ಲದೂ ಕೆಟ್ಟದಾಗಿ ನಡೀತಾ ಇದೆ ಅನ್ನೋದು ತುಂಬ ಕೇವಲವಾದಂಥ ಒಂದು ಬೆಳೆ ಅಂತ ಅಂದ್ಕೊಂಡ್ರೆ, ಸೊ ಎಲ್ಲರೂ ಕೂಡ ಒಂದು ಸಕ್ಸಸ್ಫುಲ್ ಆದ ಬೆಳೆ ಆಗಬೇಕು, ಸಕ್ಸಸ್ಫುಲ್ ಆದ ಪರ್ಸನಾಲಿಟಿ ಆಗಬೇಕು ಎಲ್ಲ ಡೊಮೈನ್ಸಲ್ಲೂ. ಅಂದರೆ ಏನು ಎನ್ವಿರಾನ್ಮೆಂಟ್ ಒಬ್ಬ ಮನುಷ್ಯನಿಗೆ ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಮೊದಲನೇದಾಗಿ ಹೆಲ್ತ್ ಬಗ್ಗೆ ಹೇಳಿದ್ರು. ಓಕೆನಾ, ಸೊ ಯಾವುದೇ ಒಬ್ಬ ಮನುಷ್ಯ ತನ್ನ ಹೈಯೆಸ್ಟ್ ಪೊಟೆನ್ಷಿಯಲಲ್ಲಿ ವರ್ಕ್ ಮಾಡಬೇಕು ಅಥವಾ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದರೆ ಮೊದಲನೇದಾಗಿ ಟೇಕ್ ಕೇರ್ ಮಾಡಬೇಕಾಗಿರೋದು ಹೆಲ್ತ್. ಸೊ ಇವತ್ತಿನ ಕಾಲದಲ್ಲಿ ಈ ಹೆಲ್ತ್ ಫಸ್ಟ್ ಅಂದರು,
ಆಮೇಲೆ ರಿಲೇಷನ್ಶಿಪ್ಸ್, ಮನೆಯಲ್ಲಿ ವಾತಾವರಣ, ಸ್ಪೌಸ್ ಜೊತೆ, ಇನ್ನೊಬ್ಬರ ಜೊತೆ, ಓಕೆನಾ, ಅದು ಸೆಕೆಂಡ್. ಮೂರನೇದು ಆಟೋಮೆಟಿಕಲಿ ಮನಿ ಅನ್ನೋದು, ಫೈನಾನ್ಸ್ ಅನ್ನೋದು ಬೆಟರ್ ಆಗ್ತಾ ಹೋಗುತ್ತೆ ಅಂತ. ಸೊ ಇವತ್ತೆಲ್ಲ ಉಲ್ಟಾಗಿದೆ. ಮನಿ ಫಸ್ಟ್ ಬಂದಿದೆ, ಮಿಕ್ಕಿದೆರಡು ಹಿಂದೆ ಓಡ್ತಾ ಇದೆ. ಮಿಕ್ಕಿದೆರಡು ತುಂಬ ಹಾಳು ಮಾಡ್ಕೊಂಡವ್ರ ಬಗ್ಗೆ ತುಂಬ ಎಕ್ಸಾಂಪಲ್ಸ್ ಕೂಡ ಕೊಟ್ಟರು, ಓಕೆನಾ. ಸೊ ಹೆಲ್ತ್, ಓಕೆನಾ, ಹೆಲ್ತ್ ಅಂದರೆ ಈಗ ಒಂದು ಎಕ್ಸಾಂಪಲ್ ಹೇಳಿದ್ರು, ಹೆಲ್ತ್ ಚೆನ್ನಾಗಿಲ್ಲದೆ ಇರೋ ಮನುಷ್ಯನಿಗೆ ನೀನು ಎಂಥ ಎಕ್ಸೈಟ್ಮೆಂಟ್ ವಿಷಯ ಹೇಳಿದ್ರು ಅವನ ಬಾಯಿಂದ ಬರೋದೇ ವೈರಾಗ್ಯದ ವಿಷಯ. ಅದೇನಾದ್ರೇನು, ನಾನು ಫಸ್ಟ್ ಸರಿ ಆದರೆ ಸಾಕಲ್ಲ, ನಾನು ಬೆಡ್ಡಿಂದ ಫಸ್ಟ್ ಎದ್ದು ಅಥವಾ ಆಸ್ಪತ್ರೆಗೆ ಹೋದರೆ ಊಟ ಸರಿಯಾಗಿ ಮಾಡಿ ಡೈಜೆಷನ್ ಆಗ್ತಾ ಇದ್ರೆ ನನಗೆ ಅಷ್ಟೇ ಸಾಕಪ್ಪ. ಈ ಒಂದು ಮಾತಿದೆ, ಮನುಷ್ಯನಿಗೆ ಸಾವಿರಾರು ಪ್ರಾಬ್ಲಮ್ ಇರುತ್ತಂತೆ. ಎಲ್ಲಿ ತನಕ ಅವನ ಹೆಲ್ತ್ ಕೈ ಕೊಡೋ ತನಕ ಮಾತ್ರ ಸಾವಿರಾರು ಪ್ರಾಬ್ಲಮ್. ಆಮೇಲೆ ಅವನಿಗಿರೋದು ಒಂದೇ ಪ್ರಾಬ್ಲಮ್, ಅಯ್ಯೋ ಹೆಂಗೇನಾದ್ರೂ ಇರಲಿ ಹೊರಗಡೆ ಅದು ನನಗೆ ಅಂತ ಏನು ಪ್ರಾಬ್ಲಮ್ ಅಲ್ಲ, ನನ್ನ ಹೆಲ್ತ್ ಸರಿ ಆದರೆ ಸಾಕಪ್ಪ ಮುಂಚಿನ ಥರ ಅನ್ನೋ ಒಂದೇ ಪ್ರಾಬ್ಲಮ್ಗೆ ಬಂದ್ಬಿಡ್ತಾನೆ. ಸೊ ಇದು ಎಷ್ಟು ಸತ್ಯ ಅಂದರೆ, ಇವತ್ತು ನಾವು ಇನ್ಕ್ಲೂಡಿಂಗ್ ಮೈಸೆಲ್ಫ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಫಸ್ಟು ಹೆಲ್ತ್ನ ಪ್ರಯಾರಿಟಿಗೆ ನಾವು ತೊಗೊಳ್ಳೇಬೇಕು. ಇವತ್ತಿಗೆ ನಮಗೆ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಅಲ್ಲಿಂದ ಏನಿದ್ರು ಕೂಡ ಅದನ್ನು ಸ್ಲೋ ಆಗಿ ಇವತ್ತೇ ಸರಿ ಮಾಡ್ಕೊಳ್ತಾ, ಇವತ್ತಿಂದನೇ ಸಣ್ಣ ಸಣ್ಣ ಎಫರ್ಟಿಂದ ಸರಿ ಮಾಡ್ಕೊಳ್ತಾ ಹೋದರೆ ಮಾತ್ರ, ಹೆಲ್ತ್ ಸರಿ ಮಾಡಿದ್ರೆ ಮಾತ್ರ ನಾವು ಒಂದು ಬೇರೆ ಎಲ್ಲ ವಿಷಯದ ಬಗ್ಗೆ ಫೋಕಸ್ ಮಾಡೋಕ್ಕೆ ಸಾಧ್ಯ ಅನ್ನೋದು ಇವತ್ತು ಗೊತ್ತಾಯ್ತು. ಸೊ ಎರಡನೇದು ರಿಲೇಷನ್ಶಿಪ್ಸ್. ಅದೇ ಮನೆಯಲ್ಲಿ ತುಂಬ ಗಲಾಟೆ ಆಗ್ತದೆ, ತುಂಬ ಕಿರ್ಚಾಟ ಆಗ್ತದೆ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂದರೆ ಸಕ್ಸಸ್ ಆಗೋದ್ರ ಬಗ್ಗೆ ಎಲ್ಲಿ ಯೋಚನೆ ಮಾಡ್ತೀವಿ ಅಲ್ವಾ? ಇದು ಎಷ್ಟು ನಿಜ ಅಲ್ವಾ? ಸೊ ಸಂಸಾರದ ಜಂಜಾಟದಲ್ಲಿ ಮುಳುಗೋಗಿರ್ತಾರೆ ಅತ್ತೆ ಸೊಸೆ, ಇನ್ಲಾಸು, ಮಗ ಅಪ್ಪನೇ ಸರಿ ಇಲ್ಲದೆ ಇರೋ ಕಾಲ, ಮಾತೇ ಆಡ್ಕೊಳ್ದಿರೋ, ಅಂದರೆ ಒಬ್ರು ಮುಖ ಒಬ್ರು ನೋಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಎಷ್ಟೋ ಮನೇಲಿ ಇದೆ. ಇದು ನಾವು ಒಪ್ಕೋಬೇಕಾದ ವಿಷಯ, ಓಕೆನಾ. ಈ ಥರ ಸಮಸ್ಯೆ ಇದು ಎನ್ವಿರಾನ್ಮೆಂಟು. ಈಗ ನಾನು ಆ ಥರ ಒಂದು ಎನ್ವಿರಾನ್ಮೆಂಟಲ್ಲಿ ಇದ್ದೀನಿ ಅಂದರೆ, ಆ ಥರ ಸಿಚುವೇಶನ್ ನಡೆಯೋದ್ರಲ್ಲಿ ನಾನು ಸಕ್ಸಸ್ ಆಗುವಂಥ ಚಾನ್ಸ್ ತುಂಬ ಕಡಿಮೆ. ನಾನು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಓಡೋದು ಏನು ಹೇಳಿ, ಬರೀ ಈ ಗಲಾಟೆ, ಈ ಜಂಜಾಟ, ಆಟೋಮೆಟಿಕಲಿ ನನ್ನ ಒಂದು ಫ್ಯೂಚರ್ ಅನ್ನೋದು ಕೂಡ ಅದೇ ರೀತಿ ಡೈರೆಕ್ಷನಲ್ಲೇ ಹೋಗ್ಬಿಡುತ್ತೆ. ಇದು ನಾವು ಅರ್ಥ ಮಾಡ್ಕೋಬೇಕನ್ನೋ ವಿಷಯ. ಸೊ ಫಸ್ಟ್ ಹೆಲ್ತ್ ಸರಿ ಮಾಡ್ಕೋಬೇಕು, ಅದು ವೆರಿ ಇಂಪಾರ್ಟೆಂಟ್. ಎರಡನೇದು ಎನ್ವಿರಾನ್ಮೆಂಟ್ ಏನು, ಹೋಮ್ ಎನ್ವಿರಾನ್ಮೆಂಟ್, ಓಕೆನಾ. ನಾವು ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆ ಇರಬೇಕಾದಂಥ ರೀತಿ ನೀತಿ, ಓಕೆನಾ, ಯಾವ ರೀತಿಯಾದಂಥ ಎಮೋಷನ್ಸಲ್ಲಿ ಇರಬೇಕು, ಯಾವ ರೀತಿಯಾದ ವೈಬ್ ಅನ್ನೋದು ಮನೇಲಿ ಇರಬೇಕು, ಇದನ್ನೆಲ್ಲ ಇನ್ಮೇಲೆ ಪ್ರತಿದಿನ ಒಂದೊಂದು ಅಸೈನ್ಮೆಂಟ್ಸ್ ಥರನೇ ಬರುತ್ತೆ ಟು ಚೇಂಜ್ ಆಲ್ ದೀಸ್ ಥಿಂಗ್ಸ್ ಪಾಸಿಟಿವ್ಲಿ, ಓಕೆನಾ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದ ಅಪ್ಕಮಿಂಗ್ ಸೆಷನ್ಸ್. ಮೂರನೇದು ಫೈನಾನ್ಸ್ ಅನ್ನೋದು. ಆಟೋಮೆಟಿಕಲಿ ನಮಗೆ ಈ ಹಣದ ಮೇಲೆ ಒಂದು ನೆಗೆಟಿವ್ ಎಮೋಷನ್ಸ್ ಅನ್ನೋದು ಯಾಕೆ ಬಂದಿದೆ ಅಂದರೆ, ಹಣ ಇರೋರು ಅಥವಾ ಶ್ರೀಮಂತರಿರೋರು ಅವ್ರು ಇರೋ ಲೆವೆಲೇ ಬೇರೆ ಆಗ್ಬಿಡುತ್ತೆ. ಅವ್ರು ಮಾತಾಡೋ ರೀತಿ, ಅವ್ರು ನೋಡ್ಕೊಳ್ಳೋ ರೀತಿ, ಅಂದರೆ ಏನೋ ಒಂದು ಬಂದ್ಬಿಡುತ್ತೆ, ಮೈ ಮೇಲೆ ಬಂದವ್ರ ಥರ ಅಂತಾರಲ್ಲ, ಆ ರೀತಿ ಅವ್ರು ಬಿಹೇವ್ ಮಾಡೋದ್ರಿಂದನೇ ತುಂಬ ಜನ ಹಣ ಅಂದರೆ ಒಂಥರ ಮದ, ಹಣ ಅಂದರೆ ಅಯ್ಯೋ ನಮಗೆ ಬೇಡಪ್ಪ, ಹಣ ಬಂದವ್ರಿಗೆಲ್ಲ ರೋಗ ಬರುತ್ತೆ, ಈ ಥರ ಒಂದು ನೆಗೆಟಿವ್ ಎಮೋಷನ್ಸ್ ಅನ್ನೋದು ನಮಗೆ ಹಣದ ಮೇಲೆ ಬಂದ್ಬಿಟ್ಟಿದೆ, ಓಕೆನಾ. ಹಣ ಅನ್ನೋದು ತುಂಬ ತುಂಬ ಉತ್ತಮವಾದಂಥ ವಸ್ತು, ಉತ್ತಮವಾದಂಥ ವಿಷಯ. ಹಣವನ್ನು ಹೇಗೆ ಪ್ರೀತಿಸಬೇಕು, ಹಣದ ಮೇಲೆ ಅಥವಾ ವೆಲ್ತ್ ಅಂತ ಏನು ಕರಿತೀವಿ ಅದ್ರ ಮೇಲೆ ನಮಗೆ ಒಂದು ಪಾಸಿಟಿವ್ ರಿಲೇಷನ್ಶಿಪ್ ಅನ್ನೋದು ಹೇಗಿರಬೇಕು, ಓಕೆನಾ. ಅದು ಕೂಡ ಈಸ್ ಎ ಬಿಹೇವಿಯರ್, ಓಕೆನಾ. ಎಷ್ಟೋ ಬುಕ್ಗಳಿದೆ, ಅದರಲ್ಲಿ ಕೂಡ ಒಂದು ಹ್ಯಾಬಿಟ್ಸ್ಗಳನ್ನ ಪಿಕ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಆಗುತ್ತೆ, ಅದ್ರ ಬಗ್ಗೆ ಆ್ಯಕ್ಟಿವಿಟೀಸ್ ಅನ್ನೋದು ಬರುತ್ತೆ. ಆಟೋಮೆಟಿಕಲಿ ಕೆಲವು ಪ್ರೇಯರ್ಸ್ ಅನ್ನೋದು ಬರುತ್ತೆ, ಓಕೆನಾ. ಈ ಮೂರು ಡೊಮೈನ್ಸಲ್ಲೂ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನಾವು ಬೆಟರ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಕೆಲವು ಆಯ್ದ ಟಾಪಿಕ್ಗಳನ್ನ, ಅಸೈನ್ಮೆಂಟ್ಸ್ಗಳನ್ನ, ಓಕೆನಾ, ಕೊಡೋಕೆ ಶುರು ಮಾಡ್ತಾರೆ. ಆ್ಯಂಡ್ ಈ ಮೂರು ಡೊಮೈನ್ಸಲ್ಲೂ ನಾವು ಇಂಪ್ರೂವ್ಮೆಂಟ್ಸ್ನ ಕಾಣಕ್ಕೆ ಹೋಗ್ತಿದ್ದೀವಿ ಅನ್ನೋದು ನನ್ನ ನಂಬಿಕೆ, ಓಕೆನಾ. ಸೊ ವಂಡರ್ಫುಲ್ ಕಾಲ್. ಇದೇ ರೀತಿ ದಿನ ಬೆಳಿಗ್ಗೆ ಎದ್ದ ಫಸ್ಟ್ 60 ಮಿನಿಟ್ಸಿಂದ ಒಂದು ಎನ್ಲೈಟ್ಮೆಂಟ್ ಆಗ್ತಾ ಇದ್ರೆ ಮೈಂಡ್ಗೆ, ಆಟೋಮೆಟಿಕಲಿ ಇನ್ನು 21 ಡೇಸಲ್ಲಿ, ಇನ್ನು ನೆಕ್ಸ್ಟ್ 3 ಮಂತ್ಸಲ್ಲಿ ತುಂಬ ಬದಲಾವಣೆ ಆಗುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು, ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇನ್ನೊಬ್ರಿಗೆ ಹೇಳಬೇಕು ಅಥವಾ ವಿಡಿಯೋನ ಮಾಡಿ ಇನ್ನೊಬ್ರಿಗೆ ಕಳಿಸ್ಬೇಕು ಅನ್ನೋದು ಉದ್ದೇಶ ಅಲ್ಲ. ಸೊ ಈ ರೀತಿ ವಿಡಿಯೋ ಮಾಡ್ಕೋಬೇಕಾಗಿರೋದು ಯಾಕೆ ಅಂದರೆ, ನಾನು ಮಾತಾಡುವಾಗ ನಾನು ಈ ರೀತಿ ವಿಡಿಯೋ ಮಾಡೋದ್ರಿಂದ ನಂಗೆ ಆ ಟಾಪಿಕ್ಗಳು ತುಂಬ ಹೊತ್ತು ತಲೆ ನೆನಪಿರುತ್ತೆ, ಅಂದರೆ ನನಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ನೀವೇನಾದರೂ ವಿಷಯವನ್ನು ತಿಳ್ಕೊಂಡ್ರೆ ಅದನ್ನ ಬರೆದಿದ್ನ ಓದೋದು ಅಥವಾ ವಿಡಿಯೋ ಮಾಡಿ ಇಟ್ಕೊಳ್ಳೋದು, ಈ ಥರ ಮಾಡಿದ್ರೆ ಈ ವಿಷಯವನ್ನು ಜಾಸ್ತಿ ಹೊತ್ತು ಇಟ್ಕೋಬೋದು ಮೈಂಡಲ್ಲಿ.